ಪ್ರೀತಿಯ ಸ್ನೇಹಿತರೆ, ಪ್ರೇಮ ಪತ್ರದ ಬಗ್ಗೆ ಒಂದೆರಡು ಮಾತುಗಳು. ಇರುವ ಪ್ರೇಮವನ್ನೆಲ್ಲ ಪತ್ರಗಳನ್ನಾಗಿಸಲು ಸಾಧ್ಯವಿದ್ದಿದ್ದರೆ ಈ ಪುಟ್ಟ ಜಗತ್ತಿನಲ್ಲಿ ಮತ್ಯಾವ ಪತ್ರಗಳಿಗೂ ಜಾಗವಿರುತ್ತಿರಲಿಲ್ಲವೇನೋ. ಪ್ರೇಮವೆಂಬುದು ಅಂಥದ್ದೊಂದು ದಿವ್ಯ ಅನುಭೂತಿ. ಅದು ಅಕ್ಷರಗಳಿಗೆ ಸಿಕ್ಕಲಾಗದ, ದಕ್ಕಲಾಗದ, ಕೊಂಡಿ ಕೊಂಬುಗಳಿಗೆ ನಿಲಕಲಾರದ ವಸ್ತು. ಆದರೆ ಪ್ರತಿ ಪ್ರೇಮಿಯೂ ತನ್ನದೇ ಆದ ಒಂದು ಹಠಮಾರಿತನ ಬೆಳೆಸಿಕೊಳ್ಳುತ್ತಾನೆ. ತನ್ನೆದೆಯ, ತನ್ನಂತರಾಳದ ಎಲ್ಲ ಅದಮ್ಯ ಪ್ರೇಮವನ್ನು ಪತ್ರವನ್ನಾಗಿಸಿ ತನ್ನ ಕನಸಿನ ಪ್ರೇಯಸಿಗೆ ತಲುಪಿಸುತ್ತೇನೆಂದು ನಿರ್ಧರಿಸುತ್ತಾನೆ. ಗೆಳತಿಯ ಸುಕೋಮಲ ಕೆನ್ನೆಯಷ್ಟು ಮೃದುವಾದ ಹಾಳೆ ಹರವಿಕೊಂಡು ಕುಳಿತು ಆ ಕ್ಷಣದಲ್ಲಿ ವೃತ್ತಿನಿರತ ಕವಿಗಳಿಗಿಂತಲೂ ದೊಡ್ಡಾಸೆಯ ಕವಿಯಾಗುತ್ತಾನೆ. ಪ್ರತಿ ಪತ್ರವನ್ನು ಮಹಾಕಾವ್ಯ ಬರೆದಷ್ಟೇ ಶ್ರದ್ಧೆಯಿಂದ, ಏಕಾಗ್ರತೆಯಿಂದ ಇಡೀ ಜಗತ್ತೇ ಈ ಪತ್ರದ ಮುಂದೆ ಶೂನ್ಯವೆಂದು ಭಾವಿಸಿ ಅಂದುಕೊಂಡಿದ್ದೆಲ್ಲವೂ ಆಳೆಗಿಳಿಯುತ್ತದೆಂಬ ನಂಬಿಕೆಯಿಂದ ಆತ ಬರೆಯತೊಡಗುತ್ತಾನೆ. ಪುಟಗಟ್ಟಲೆ, ರೀಮುಗಟ್ಟಲೆ, ಲೋಡುಗಟ್ಟಲೆ ಬರೆಯುತ್ತಾನೆ. ಬರೆಯುವ ಪತ್ರ ಮುಗಿಯುತ್ತದೆ, ಪ್ರೇಮ ಮುಗಿಯುವುದಿಲ್ಲ. ಪ್ರೇಮವೆಂಬುದು ಅಕ್ಷರಗಳಲ್ಲಿ, ಸನ್ನೆಗಳಲ್ಲಿ, ಸಂಕೇತಗಳಲ್ಲಿ, ಹಾಡಿನಲ್ಲಿ, ಚಿತ್ರದಲ್ಲಿ, ಅಪ್ಪುಗೆಯಲ್ಲಿ, ಬಿಸುಪಿನಲ್ಲಿ, ಬೆವರಿನಲ್ಲಿ ಮುಗಿಯುವಂತಹ ಸರಕಲ್ಲವಾದ್ದರಿಂದ ಎಲ್ಲ ಮುಗಿದ ಮೇಲೂ ಪ್ರೇಮಿಯಾದವನಲ್ಲಿ ಮತ್ತೇನೋ ಒಂದಿಷ್ಟು ಬರೆಯಲು ಉಳಿದಿರುತ್ತದೆ. ಹೀಗಾಗಿಯೇ ಈ ಪ್ರಪಂಚದಲ್ಲಿ ಎಣಿಕೆಗೆ ಸಿಗದಷ್ಟು ಜನ ಬರೆದ ನಂತರವೂ ಬರಿದಾಗದೆ, ಹಳತಾಗದೆ, ಫ್ರೆಶ್ ಆಗಿ ಉಳಿದ ಒಂದೇ ಒಂದು ಸಾಹಿತ್ಯವೆಂದರೆ ಅದುವೇ ಪ್ರೇಮಪತ್ರ. ಪ್ರತಿಯೊಬ್ಬನ ಅಂತರಾಳದ ನಿರಂತರ ಪ್ರೇಮ ಪತ್ರಗಳು ಸಾಹಿತ್ಯದ ಒಂದು ಚಿಕ್ಕ ಬಿಂದುವೇ ಹೊರತು ಅದೇ ಕೊನೆಯಲ್ಲ. ಎಂಥ ಸಾಮಾನ್ಯನನ್ನು ಕವಿಯನ್ನಾಗಿಸುವ, ಕನಸುಗಾರನನ್ನಾಗಿಸುವ ಪ್ರೇಮವೆಂಬ ದಿವ್ಯ ಚೇತನಕ್ಕೆ ಇರುವ ಗೌರವವೇ ಅಂತಹದ್ದು. ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅಂತಹ ಇಂದಿನ ಅಡ್ವಾನ್ಸ್ ವ್ಯವಸ್ಥೆಯೊಳಗೆ ನಮ್ಮನ್ನೇ ನಾವು ಮರೆತಿರುವ ಈ ಸಂದರ್ಭದಲ್ಲಿ ನಿಮ್ಮ ಪ್ರೇಯಸಿಯ ಮೃದುವಾದ ಕೆನ್ನೆಯಂತಹ ಹಾಳೆಯನ್ನು ಹರವಿಕೊಂಡು ಒಮ್ಮೆ ಪ್ರೇಮ ಪತ್ರ ಬರೆಯಲು ಪ್ರಯತ್ನಿಸಿ ನೋಡಿ. ನಿಮ್ಮ ಮುದ್ದಾದ ಪ್ರೇಮ ಪತ್ರ ನಿಮ್ಮ ಮನದನ್ನೆಯ ಮನಸ್ಸು ಕಲಕದೇ ಇರದು. ಬರಿತೀರಾ?